ಆತ್ಮೇರೆ ಮತ್ತೊಮ್ಮೆ ಬಂದಿದ್ದೇನೆ. ನಮಸ್ಕಾರ. ಮತ್ತೆ ಬಂದರೆ ಮಾರಾಯರೆ ಅಂತ ಹೇಳಬೇಡಿ, ಯಾಕೆಂದರೆ ಈಗ ನಾನು ಮತ್ತೆ ಬಂದದ್ದು ಮತ್ತೊಂದು ವಿಷಯ ತಗೊಂಡು. ಯಾವುದು ಗೊತ್ತುಂಟ? ಈ ಜೀವನವೇ ಒಂದು ನಾಟಕ ರಂಗ ಅಂತ ಹೇಳ್ತಾರಲ್ವ, ಕೇಳಿದ್ದೀರಲ್ಲ? ಆ ಭಗವಂತ ಆಡಿರ್ತಾನೆ, ನಾವು ಆಡ್ತೇವೆ ಅಂತೇವಲ್ಲ, ಅದೇ ರೀತಿಯಲ್ಲಿ ಆ ಭಗವಂತನ ಒಂದು ನಾಟಕ ರಂಗದಲ್ಲಿ ನಾವು ಒಂದು ನಾಟಕವನ್ನು ಆಡುವಂತಹ ಒಂದು ಹವ್ಯಾಸ ಇಟ್ಕೊಂಡಿದ್ದೇವೆ. ಏನಾದ ಹವ್ಯಾಸ ಅಂತ ಹೇಳಿದರೆ, ನಾಟಕ ಬರೆಯೋದು, ಆಮೇಲೆ ನಾಟಕದಲ್ಲಿ ಅಭಿನಯಿಸೋದು, ಆಮೇಲೆ ನಾಟಕವನ್ನು ಇತರರದ್ದ ಇದು ಮಾಡಲಿಕ್ಕೆ, ಅಭಿನಯಿಸಲಿಕ್ಕೆ ಪ್ರೇರೇಪಣೆ ಕೊಡೋದು, ದಿಗ್ದರ್ಶನ ಕೊಡೋದು. ಅವರ ನಿರ್ದೇಶನ, ನನ್ನ ನಿರ್ದೇಶನದಲ್ಲಿ ಸುಮಾರು ಸಾಧಾರಣ ಒಂದು 150-200 ನಾಟಕಗಳು ಬಹಳ ಕಡೆ ಪ್ರದರ್ಶನಗೊಂಡಿವೆ. ಅದರಲ್ಲಿ ಶಾಲೆ ಮಕ್ಕಳದ್ದೇ ಹೆಚ್ಚು. ಆಮೇಲೆ ನಮ್ಮ ಶಾರದಾ ಮಹಿಳಾ ಮಂಡಳ ಅಂತೂ ಕೇಳೋದು ಬೇಡ. ಪ್ರತಿ ವರ್ಷ ಮೇಡಮ್ ನೀವು ನಾಟಕ ಬರೆದು ಕೊಡಿ, ನಾವು ನಾಟಕ ಆಡ್ತೇವೆ ಅಂತಿದ್ರು. ಆ ನಂತರ ಶಂಕರ ಪ್ರತಿಷ್ಠಾನದವರು, ಅದರಲ್ಲಿ ಅನೇಕ ನಾಟಕ ಬರೆದಿದ್ದೇವೆ. ಇತ್ತೀಚೆಗೆ ಬರೆದ ಕೆಲವು ನಾಟಕದ ಬಗ್ಗೆ, ನಾನು ಆರಂಭದಲ್ಲಿ ಬರೆದ ನಾಟಕ ನಿಮಗೆ ನಗು ಬರಬಹುದು, ಎಲ್ಲೋ ನೋಡಿದಂತಿದೆ ಅಂತ. ಎಂಥದ್ದಿದು ಎಲ್ಲೋ ನೋಡಿದಂತಿದೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ವ? ಎಲ್ಲೋ ನೋಡಿದಂತಿದೆ ಅಂದರೆ, ನಾನು ಅಂದುಕೊಂಡದ್ದು ಈಗ 25 ವರ್ಷಗಳ ಹಿಂದೆ ಬರೆದ ನಾಟಕ ಅದು. ಎಲ್ಲೋ ನೋಡಿದಂತಿದೆ ಅಂದರೆ ಮರ್ತೋಗುವಂಥದ್ದು ಒಂದು ನಾಟಕ. ಅಜ್ಜ ಅಜ್ಜಿ ಮಕ್ಕಳು ಮನೆ ಸಂಸಾರ. ಆ ಸಂಸಾರದಲ್ಲಿ ಒಂದು ಗಂಡ ಹೆಂಡತಿಯ ಸಂಭಾಷಣೆಯಲ್ಲಿ ಬರುವ ಆ ಮಾತು ಏನು, ಗಂಡ ಮಗಳು ಹೆತ್ತಿದ್ದಾಳೆ ಅಂಥೇಳಿ ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋಗೋ ಬದಲು ಅವರು ಗೋ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಬೈಸ್ಕೊಂಡು ಬರ್ತಾರೆ. ವನಿತಾ ಇಲ್ವಾ ಅಂತ ಕೇಳಿದರೆ, ಯಾರ್ರೀ ವನಿತಾ? ವನಿತನಿಲ್ಲೇ ಯಾರೂ ಇಲ್ಲ, ಹೊರಟಾಗಿ ಅಂತೇಳಿ ಬೈದು ಕಳಿಸ್ತಾರೆ. ಪಾಪ ಅಜ್ಜನಿಗೆ ತುಂಬ ಬೇಜಾರಾಗುತ್ತೆ. ಮನೆಗೆ ಬರ್ತಾರೆ. ಮನೆಗೆ ಬಂದು ಬಾಗಿಲು ತಟ್ತಾರೆ. ಬಾಗಿಲು ತಟ್ಟಿದ ಕೂಡಲೇ ಹೆಂಡತಿ ಬಾಗಿಲು ತೆಗಿತಾಳೆ. ಬಾಗಿಲು ತೆಗೆದು ಏನು ಹೇಳ್ತಾಳೆ? ಬನ್ನಿ ಬನ್ನಿ ಬನ್ನಿ, ಒಳಗೆ ಬನ್ನಿ ಒಳಗೆ ಬನ್ನಿ, ರಾಯರು ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅಂತಾರೆ ಅವರು. ಅಲ್ಲ, ನಿಮ್ಮನ್ನು ಎಲ್ಲೋ ನೋಡಿದಂತಿದೆಯಲ್ಲ, ಯಾರಂತ ಮರ್ತೋಗ್ತಿದ್ಯಲ್ಲ ಅಂತ. ಆಗ ಗಂಡ ಹೇಳ್ತಾನೆ, ಎಂತ ಮಾರಾಯ್ತಿ, ನಾನು ನಿನ್ನ ಗಂಡ ಅಲ್ವಾ ಅಂತ. ಹಾಗೆ ಅದು ಎಲ್ಲೋ ನೋಡಿದಂತಿದೆ ಅನ್ನುವಂಥ ಒಂದು ನಾಟಕ. ಈಗ ಅದು 25-30 ವರ್ಷಗಳ ಹಿಂದಿನದು. ಅಲ್ಲಿಂದ ನಂತರ ನಾವು ಕೆಲವು ನಾಟಕಗಳನ್ನು ಬರೆದೆ. ನನಗೆ ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಬಹಳ ಇಷ್ಟ. ಅದರಲ್ಲಿಯೂ ಕೂಡ ನೀವು ರಾಮಾಯಣದಲ್ಲಿ ಸೀತೆಯನ್ನು ತುಂಬ ಹೊಗಳ್ತೀರಲ್ವ? ಹೌದು, ಸೀತೆಯನ್ನು ಪಂಚಮಹಾಪತಿವ್ರತೆಯರ ಸಾಲಿನಲ್ಲಿ ಸೇರಿಸಿದ್ದೀರಿ. ಸೀತೆಯ ದುಃಖಕ್ಕಾಗಿ ನೀವು ಮರಗಿದ್ದೀರಿ. ಸೀತೆಯನ್ನು ಬಹುಶಃ ಶ್ರೇಷ್ಠ ಮಹಿಳೆ, ಪತಿಪಾರಾಯಣೆ, ಗಂಡನೊಂದಿಗೆ ಕಾಡಿಗೆ ಹೋದವಳು, ಕಷ್ಟಪಟ್ಟವಳು ಅಂತ ನೀವೆಲ್ಲರೂ ಹೇಳ್ತೀರಿ. ನನ್ನ ಅಭಿಮತ ಏನು ಅದರ ವಿರುದ್ಧವಾಗಿಲ್ಲ. ಆದರೆ ಅವಳು ಹೇಗೆ ಅಂತ ಹೇಳಿದರೆ, ದೊಡ್ಡ ಒಂದು ನಿಯಾನ್ ಲೈಟಿನ ಹಾಗೆ. ಅದರ ಹಿಂದೆ ಇನ್ನೊಂದು ಪಾತ್ರ ಇದೆ. ತನ್ನ ಗಂಡ ಕಾಡಿಗೆ ಅಣ್ಣನೊಂದಿಗೆ ಹೋಗ್ತೇನೆ ಅಂತ ಹೇಳಿದಾಗ, ನಾನೂ ಬರ್ತೇನೆ ಅಂದರೆ, ಬೇಡ ಬೇಡ ನೀನು ಮನೆಯಲ್ಲೇ ಇದ್ದುಕೊಂಡು ಅತ್ತೆಯಂದಿರ ಸೇವೆ ಮಾಡು ಅಂತ ಹೇಳಿದಂತಹ ಆ ಒಂದು ಪಾತ್ರ ನೋಡಿ, ಇದು ಊರ್ಮಿಳೆ. ಆ ಊರ್ಮಿಳೆ ಇದ್ದಾಳಲ್ಲ, ಆ ಊರ್ಮಿಳೆ ಅನ್ನುವಂತಹ ಒಂದು ನಾಟಕ, ಊರ್ಮಿಳೆ ಅನ್ನುವಂತಹ ಒಂದು ಕತೆ, ಊರ್ಮಿಳೆ ಅನ್ನುವಂಥ ಕವನ ನಾನು ಬರೆದು ಬಹಳಷ್ಟು ಕಡೆ ಎಲ್ಲ ಇದು ಮಾಡಿದ್ದೇನೆ. ಈ ಊರ್ಮಿಳೆ ನಾಟಕವೂ ಅಷ್ಟೇ ಬಹಳಷ್ಟು ಕಡೆ ಪ್ರದರ್ಶಿಸಲ್ಪಟ್ಟಿದೆ. ಹೆಚ್ಚಿನ ಜನರಿಂದ ಪ್ರಶಂಸೆಗೊಳಗಾಗಿದೆ. ಯಾಕೆ ಅಂದರೆ, ಊರ್ಮಿಳೆ ಒಂದು ದೇವರ ಮುಂದಿರುವಂತಹ ನಂದಾದೀಪದಂತಹ ಒಂದು ಪಾತ್ರ. ನೋಡಿ, ಯೋಚನೆ ಮಾಡಿ, ಹೌದಲ್ವಾ ಅಂತ. 14 ವರ್ಷ ಗಂಡನಿಂದ ಹೊರಗಡೆ ಇದ್ದು ಅರಮನೆಯಲ್ಲೇ ಇದ್ದರೂ ಕೂಡ ಯಾವ ಒಂದು ವೈಭೋಗವನ್ನು ಅನುಭವಿಸದೆ, ತನ್ನ ದುಃಖವನ್ನು ತೋಡಿಕೊಳ್ಳಲಾರದೆ, ತನ್ನ ಅತ್ತೆಯಂದಿರ ಸೇವೆ ಮಾಡಿಕೊಂಡು ಇದ್ದಂತಹ ಒಂದು ಮುಗ್ಧ ಜೀವ ಅಂದರೆ ಬಹುಶಃ ತ್ಯಾಗಿ ಅಂತ ಹೇಳಿ ನಾವು ಈ ಊರ್ಮಿಳೆಯನ್ನು ಕರಿಬಹುದು. ಆ ಪಾತ್ರ ನನ್ನನ್ನು ಬಹಳಷ್ಟು ಕಾಲ ಇದು ಮಾಡ್ತಾ ಇತ್ತು ಮನಸ್ಸಿನೊಳಗೆ. ನಂತರ ನಾಟಕವಾಗಿದ್ದಾದ ನಂತರ ಆ ಊರ್ಮಿಳೆ. ನಂತರ ಇತ್ತೀಚೆಗೆ ಬಂದಂಥದ್ದು ಇದು ಪಂಚಪ್ರಹಸನಗಳು. ಇದಕ್ಕಿಂತ ಮೊದಲು ಒಂದು ನಮ್ಮ ಸಂಸಾರ ಆನ್ಲೈನ್ ಅವಾಂತರ ಅಂತ ಒಂದು ಬರೆದೆ. ಅದು ರಾಜ್ಯ ಮಟ್ಟದ ಬಹುಮಾನವನ್ನು ಕೂಡ ಪಡೆದಿದೆ. ಇದರಲ್ಲಿ ಹೇಗೆ ಈಗ ಆನ್ಲೈನ್ನಲ್ಲಿ ಮಕ್ಕಳು, ಹೆತ್ತವರು, ದೊಡ್ಡವರು ಎಲ್ಲರೂ ಕೂಡ ಆನ್ಲೈನಿನ ಅವಾಂತರದಿಂದ ಹೇಗೆ ಬಳಲಿ ಬೆಂಡಾಗ್ತಿದ್ದಾರೆ ಅನ್ನುವಂಥ ಒಂದು ವಿಷಯ ಅದರಲ್ಲಿ
ಆಮೇಲೆ ನಮ್ಮ ಸಂಸಾರ ಅನ್ನುವಲ್ಲಿ ಈಗಿನ ಜನ ನಾವು ಅಂದುಕೊಂಡ ಹಾಗೆ ಮಕ್ಕಳನ್ನು ಬೋರ್ಡಿಂಗ್ ಸ್ಕೂಲಲ್ಲಿ ಬಿಡ್ತಾರೆ, ಹೆತ್ತವರು ಇಬ್ಬರು ದುಡಿತಿರ್ತಾರೆ. ಆದ್ದರಿಂದ ಅದರ ಪರಿಣಾಮವಾಗಿ ಮಕ್ಕಳೇನಾಗ್ತಾರೆ, ಮುಂದೆ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಡ್ತಾರೆ ಅನ್ನುವಂಥದ್ದು. ಆದರೆ ನಾನೇನು ಮಾಡಿದ್ದೇನೆ, ಅದು ಅಲ್ಲ, ಅದರ ಹಾಗೆಯೇ ತಗೊಂಡು ಹೋಗ್ತೇನೆ. ಅದರ ಕೊನೆಯಲ್ಲಿ ಮಾತ್ರ ಏನು ಮಾಡ್ತೇನೆ, ನಮ್ಮ ಸಂಸಾರದಲ್ಲಿ ಅಪ್ಪ ಅಮ್ಮ ಅಂದರೆ ಮುದುಕರು ಅವರ ಒಂದು ಜನ್ಮದಿನವನ್ನು ಆಚರಿಸಲಿಕ್ಕೆ ಮಕ್ಕಳು ಮೊಮ್ಮಕ್ಕಳು ಒಂದು ವೃದ್ಧಾಶ್ರಮಕ್ಕೆ ಕರ್ಕೊಂಡೋಗಿ ಅದ್ಧೂರಿಯಾಗಿ ಅದನ್ನು ನಡೆಸಿದ್ದು ಅದೊಂದು ಸುಖಾಂತ್ಯ. ಮತ್ತು ಈಗಿನ ಜನರಿಗೆ ನಾವು ಅಲ್ಲಿ ಬಿಟ್ಟು ಕೂಡ ಅವರನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥ ಒಂದು ಧ್ಯೇಯವನ್ನು ಕೊಡುತ್ತೆ. ಅವರೇನು ಮಕ್ಕಳ ಅಜ್ಜ ಅಜ್ಜಿನ ಬಿಡಲಿಲ್ಲ, ಆದರೆ ಕರ್ಕೊಂಡೋಗಿ ಅಲ್ಲಿ ಆಚರಿಸಿದರು ವೃದ್ಧಾಶ್ರಮದಲ್ಲಿ. ಅಂತಹ ಒಳ್ಳೆತನ ಮಕ್ಕಳಲ್ಲಿ ಮೂಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಆಗಿತ್ತು. ಈ ಪಂಚಪ್ರಹಸನ ಅನ್ನೋದರಲ್ಲಿ 5 ನಾಟಕಗಳು. ನಾನು ಸಾಧಾರಣ ಕೆಲವು ನಾಟಕ ಬಿಟ್ಟರೆ ಯಾವುದು ಆ ಒಂದು ಇತ್ತೀಚೆಗೆ ಇನ್ನೊಂದು ರಾಜ್ಯ ಮಟ್ಟದಲ್ಲಿ ಬಹುಮಾನ ಗಳಿಸಿದಂತಹ ಮಾನನಿಧಿ ಮೌನವಾದ ಅನ್ನುವಂತಹ ಒಂದು ಅದು ಪ್ರಿಂಟಿಗೆ ಹೋಗಿದೆ. ಮಾನನಿಧಿ ಮೌನವಾದ ಅಂತ ದುರ್ಯೋಧನ ಮಾನನಿಧಿ ಅವನ ಒಂದು ಅಂತ್ಯದ ಬಗ್ಗೆ ಬರೆದಂಥ ಒಂದು ನಾಟಕ. ಅದು ಗಂಭೀರ ನಾಟಕ, ಅದು ದುರಂತ ನಾಟಕ. ಅದನ್ನು ಬಿಟ್ಟರೆ ಇದು ಹಾಸ್ಯ ನಾಟಕ. ಇದರಲ್ಲಿ ಬರುವಂತಹ 5 ನಾಟಕಗಳು, 5 ನಾಟಕವೂ ಕೂಡ ಮಕ್ಕಳು ನಾಟಕ ಅಭಿನಯಿಸ್ಬೋದು, ಅಥವಾ ಬೇಡ ಅಂದರೆ ದೊಡ್ಡವರು ಕೂಡ ಅಭಿನಂದಿಸಬಹುದು. ನಾನು ಅದನ್ನು ನನ್ನ ಅಚ್ಚುಮೆಚ್ಚಿನ ಮಾವ ಬೋರ್ಡ್ ಹೈಸ್ಕೂಲ್ನಲ್ಲಿ ಮಾಸ್ಟರ್ ಆಗಿದ್ದರು, ವಾಸುದೇವರಾವ್ ಅಂತ, ಅವರಿಗೆ ನಾನು ಅರ್ಪಣೆ ಮಾಡಿದ್ದೇನೆ. ಅದಕ್ಕೆ ಶುಭ ನುಡಿ ಬರೆದದ್ದು ನನ್ನ ಅಣ್ಣ ಡಾಕ್ಟರ್ ರಾಮಚಂದ್ರ ಹೆಬ್ಬಾರ್. ಅವನ ಒಂದು ಸಮಾಜ ಸೇವೆಗಾಗಿ ಓದಿದ್ದು SSLC, ಆದರೆ ಸಮಾಜ ಸೇವೆಗಾಗಿ ಕೊಡುಗೈ ದಾನಿಯಾಗಿ ಭಾರತ ಸರ್ಕಾರದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡ ಅಂತಹ ಅಣ್ಣನ ಆತ್ಮೀಯ ಅಭಿಮಾನಿ ಪ್ರೀತಿಯ ತಂಗಿಯಾಗಿ ನಾನು ಈ ಪುಸ್ತಕವನ್ನು ಅವನ ಶುಭ ನುಡಿ ಬರೀಬೇಕು ಅಂತ ಹೇಳಿದೆ. ಇದರಲ್ಲೂ ಅಷ್ಟೇ ನಾಟಕದಲ್ಲಿ ಅನೇಕ ಒಂದು ಪಾತ್ರಧಾರಿಗಳು ಬರ್ತದೆ. ಈ ಎಲ್ಲ ನಾಟಕಗಳ ಒಂದು ರಚನೆಗೆ ನನಗೆ ಒಂದು ಕಾರಣೀಭೂತರು ಇಂದಿರಾ ಹಾಲೆಂಬಿ ಅಂತ. ನೀವು ಕೇಳಿರ್ಬೋದು, ಆತ್ರಾಡಿ ಸಂದೀಪ ಸಾಹಿತ್ಯ ಪ್ರಕಾಶನ ಅಂತ. ಅವರು ಯಾವಾಗಲೂ ಇಲ್ಲಿ ಬಂದವರು ನೀವು ಪುಸ್ತಕ ಬಿಡುಗಡೆ ಮಾಡಬೇಕಾದ್ರೆ ನೀವು ಪುಸ್ತಕ ಬರೀಬೇಕು, ಪುಸ್ತಕ ಬರೆದ ನಂತರ ನಾನು ನಿಮ್ಮ ಹತ್ರ ಮಾತಾಡೋದು ಅಂತಿದ್ರು. ಅಂತಹ ಒಂದು ಒತ್ತಾಸೆಯನ್ನಿತ್ತಂತಹ ಇಂದಿರಾ ಹಾಲಂಬಿಯವರು ನಿಜವಾಗಲೂ ನನಗೆ ಈ ನಾಟಕದ ಒಂದು ಎಲ್ಲ ಇದಕ್ಕೆ ಕಾರಣೀಭೂತರು. ಹೀಗೆ ನಾಟಕಗಳ ಒಂದು ರಚನೆ ನನ್ನ ಹವ್ಯಾಸ. ಈಗಲೂ ಬರೀತೇವೆ. ನಾಡಿದ್ದು ಇನ್ನೂ ಒಂದು ನಮ್ಮ ಶಂಕರ ಪ್ರತಿಷ್ಠಾನದವರಿಗೆ ಈ ವರ್ಷ 2-3 ವರ್ಷ ಸತತವಾಗಿ ಪೌರಾಣಿಕ, 1 ವರ್ಷ ಕಿತ್ತೂರು ಚೆನ್ನಮ್ಮ, ಮತ್ತೊಮ್ಮೆ ಸಂಗೊಳ್ಳಿ ರಾಯಣ್ಣ, ಮತ್ತೊಮ್ಮೆ ಹಬ್ಬಕ್ಕ ಉಲ್ಲಾಳದ ಹಬ್ಬಕ್ಕ, ಮೊನ್ನೆ ಸಾರಿ ಮಾನನಿಧಿ ಮೌನವಾದ ಅಂದರೆ ಗದಾಯುದ್ಧ. ಈಗ ಈ ವರ್ಷ ಅವರಿಗೆ ಹೊಸದೇನಾದರೂ ಸಾಮಾಜಿಕವಾದ ನಾಟಕ ಕೊಡಿ ಎಂದರು. ನಾನು ಮೊನ್ನೆ ನನ್ನ ಹಲ್ಲು ಡಾಕ್ಟ್ರ್ ಹತ್ರ ಹೋಗಿದ್ದೆ. ಹಲ್ಲು ಡಾಕ್ಟ್ರು ಅವರು ಇದು ಮಾಡುವಾಗ ನಾನು ಹೋದಾಗ ಸುಮ್ಮನೆ ಕೂತ್ಕೊಂಡಿದ್ದರು. ನಾನು ಯೋಚನೆ ಮಾಡಿದೆ, ಡಾಕ್ಟ್ರುಗಳಿಗೆ ಪೇಷನ್ಸ್ ಬೇಕಲ್ವಾ ಅಂತ. ಮತ್ತು ಡಾಕ್ಟ್ರುಗಳು ಕಲಿತಾರೆ, ಬರೀ ಕಲಿತು ಬಂದು ಇಲ್ಲಿ ಕ್ಲಿನಿಕ್ ಹಾಕಬೇಕಾದ್ರೆ ಎಷ್ಟು ಕಷ್ಟ ಉಂಟು. ಅಂತಹ ಒಂದು ಇದನ್ನೇ ಇತ್ತುಕೊಂಡು ತಂದೆ ಈ ಕೊಡೆ ರಿಪೇರಿಯವನು. ಕೊಡೆ ರಿಪೇರಿ ಮಾಡ್ತಾ 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 ಮಗನನ್ನು ಕಷ್ಟಪಟ್ಟು ಓದಿಸಿ ಡೆಂಟಲ್ ಅಂದರೆ ದಂತವೈದ್ಯನನ್ನಾಗಿ ಮಾಡ್ತಾನೆ. ಪಾಪ ಅವನಿಗೆ ಕ್ಲಿನಿಕ್ ಹಾಕ್ಲಿಕ್ಕೆ ದುಡ್ಡಿಲ್ಲ. ಅಲ್ಲಿ ಒಂದು ಸಣ್ಣ ಒಂದು ಕ್ಲಿನಿಕ್ಕಿಗೆ ಹೋದ, ಯಾರೂ ಇದು ಮಾಡಲಿಲ್ಲ. ಅದಕ್ಕೆ ತಂದೆ ಮಗ ಕಂಡುಕೊಂಡಂದ ಹೊಸ ಮಾರ್ಗ. ತಂದೆ ಕೊಡೆ ರಿಪೇರಿ ಅಂತ ಬೆಂಗಳೂರಿನ ದಾರಿ ಉದ್ದದಲ್ಲಿ ಕೂಗ್ಕೊಂಡು ಹೋಗೋದು, ಜೊತೆಗೆ ಇವನು ಹಲ್ಲು ರಿಪೇರಿ ಅಂತ ಹೇಳುವಂಥದ್ದು. ಅಂದರೆ ಇವನು ಹಲ್ಲು ರಿಪೇರಿಗೆ, ಅವನು ಕೊಡೆ ರಿಪೇರಿಗೆ. ಪಾಪ ಅಪ್ಪ ಏನು ಮಾಡ್ತಾನೆ, ಮಗನನ್ನು ಕರೀತಾನೆ, ಬಾ ಮಗ, ಬಿಸಿಲಲ್ಲಿ ಓಡ್ತೀಯಲ್ಲ ನೀನು, ಬಾ ಇಲ್ಲಿ ಬಾ ನನ್ನೊಟ್ಟಿಗೆ ಕೂತ್ಕೋ ಅಂತ. ಆಗ ಮಗ ಹೇಳ್ತಾನೆ, ಅಪ್ಪ ನನ್ನನ್ನು ನಿನ್ನ ಕೊಡೆ ರಿಪೇರಿಯಿಂದಲೇ ನನ್ನನ್ನು ಡಾಕ್ಟ್ರನ್ನಾಗಿ ಮಾಡಿದ್ದಿ, ಆದ್ದರಿಂದ ಈಗಲಾದರೂ ನಾನು ಸ್ವತಂತ್ರವಾಗಿ ಯಾರಾದರೂ ಹಲ್ಲು ಈ ರಿಪೇರಿಯವ್ರಿಗೆ ಬರ್ತಾರೆ ನೋಡ್ತೇನೆ, ಯಾರಿಗಾದರೂ ಬೇಕಾ ಅಂಥೇಳಿ. ಪುನಃ ಒಬ್ಬ ಬೇಡಿತಾನೆ, ಹಲ್ಲು ರಿಪೇರಿ ಯಾರ್ರೀ, ಹಲ್ಲು ರಿಪೇರಿ ಯಾರ್ರೀ, ಹಲ್ಲು ರಿಪೇರಿ ಅಂತ. ಆ ರೀತಿ ಒಂದು
ಡಾಕ್ಟ್ರುಗಳದ್ದು ಒಂದು ಕಷ್ಟ ಹೇಗಿರುತ್ತೆ ಅನ್ನೋದನ್ನು ಆ ನಾಟಕದಲ್ಲಿ ನಾನು ಪ್ರತಿಬಿಂಬಿಸಿದ್ದೇನೆ. ಹೀಗೆ ಜೀವನವೇ ಒಂದು ನಾಟಕ ರಂಗ. ಈಗ ನಿಮ್ಮೆದುರು ನಾನು ಮಾಡ್ತಾ ಇರೋದು ಒಂದು ನಾಟಕ ಅಲ್ವಾ? ಹಾಗೆ ಈ ಒಂದು ನಾಟಕ ರಂಗದಲ್ಲಿ ನೀವು ಎಲ್ಲ ಪಾತ್ರಧಾರಿಗಳು ಒಟ್ಟಾದರೂ ಮಾತ್ರ ಒಂದು ನಾಟಕ ಉತ್ತಮ ಆಗ್ತದೆ ಅಲ್ವಾ? ಹಾಗೆ ನನ್ನ ಹತ್ತದಲ್ಲಿರುವ 10 ಬೆರಳುಗಳನ್ನು ಜೋಡಿಸಿ ನಮ್ಮ ಈ ಒಂದು ನಾಟಕ, ಯಾವ ನಾಟಕ? ಜೀವನ ನಾಟಕ ಯಶಸ್ವಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟವರೆಲ್ಲರಿಗೂ ವಂದಿಸ್ತೇನೆ. ಧನ್ಯವಾದ.